ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ತಡ ಮಾಡಬೇಡಿ, ಸತ್ಯನ ಹೇಳ್ಬಿಡಿ ಅಂತಿರ್ತಾರೆ ಸಾಧುಗಳು. ಭಾವ ನನ್ನ ಕೈಲಿ ಆಯ್ತಿಲ್ಲ, ಮೈಯೆಲ್ಲ ಉರಿತೈತೆ ಭಾವ ಅಂತ ಹೇಳ್ತಿರ್ತಾಳೆ ಈಶ್ವರಿ. ಇನ್ನೇನು ಕಣ್ಣೆಲ್ಲ ಮಂಜಾಗ್ತೈತೆ, ಹಂಗಾಯ್ತು ಅಂತಂದ್ರೆ ವಿಷ ತಲೆಗೆ ಏರ್ತು ಅಂತಾನೆ ಅರ್ಥ. ಏನಾದ್ರೂ ಮೆದ್ಲಿಗೆ ಹೋಯ್ತು ಅಂದ್ರೆ ಔಷಧಿ ಇಲ್ಲ, ಅದ್ಯಾವ್ರು ಬಂದ್ರೇನು ನಿಮ್ಮನ್ನ ಉಳ್ಸೋಕ್ಕಾಗಕ್ಕಿಲ್ಲ ಅಂತ ಸಾಧುಗಳು ಹೇಳ್ತಿರ್ತಾರೆ. ಸುಭಾಷ, ನನ್ನ ಕಣ್ಣೆಲ್ಲ ಮಂಜಾಗ್ತೈತೆ ಕಣ್ಲಾ, ವಿಷ ಏರ್ತದೆ ಅನಿಸ್ತೈತೆ, ನನ್ಗಾಯ್ತಾ ಇಲ್ಲ ಸುಭಾಷ, ನನ್ಗಾಯ್ತಾ ಇಲ್ಲ ಕಣ್ಲಾ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಅಯ್ಯೋ ಅದಕ್ಕೆ ಯಾಕೆ ಹಿಂಗೆ ಹಠ ಮಾಡ್ತಾ ಇದ್ದೀರಾ, ಸತ್ಯ ಗೊತ್ತಿದ್ರೆ ಹೇಳ್ಬಿಡಿ ಅಂತ ಸಾವಿತ್ರಿ ಹೇಳ್ತಾಳೆ. ಲೇ ಈಶ್ವರಿ, ಸತ್ಯ ನಿಂಗೆ ಗೊತ್ತಿದ್ರೆ ಹೇಳ್ಬಿಡಿ, ನಿಮ್ ಪ್ರಾಣ ಉಳಿಸ್ಕೊಳ್ರೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಆಯ್ತಾ ಇಲ್ಲ ಸುಭಾಷ, ನನ್ಗೆ ತಲೆ ಎಲ್ಲ ಸುತ್ತೈತೆ ಸುಭಾಷ, ನನ್ಗೆ ಆಯ್ತಾ ಇಲ್ಲ ಕಣೋ, ಮೈಯೆಲ್ಲ ಉರಿತೈತೆ ಸುಭಾಷ. ಭದ್ರ, ಆಯ್ತಾ ಇಲ್ಲ ಭದ್ರ, ಪ್ರಾಣ ಉಳಿಸು ಭದ್ರ, ನಿಜವಾಗ್ಲೂ ತಲೆ ಸುತ್ತದಂಗೆ ಆಯ್ತೈತೆ ಬಾವ, ನನ್ಗಾಯ್ತಾ ಇಲ್ಲ, ನಾನು ಸತ್ಯ ಹೇಳ್ಬಿಡ್ತೀನಿ, ನಾನು ಸತ್ಯ ಒಪ್ಕೊಬಿಡ್ತೀನಿ ಬಾವ, ನಮ್ಮ ಪ್ರಾಣ ಉಳಿಸಿ ಅಂತಿರ್ತಾಳೆ ಈಶ್ವರಿ. ಭದ್ರ, ಸತ್ಯ ಒಪ್ಕೊಂಡ್ಬಿಡ್ತೀನಿ ಕಣ್ಲ, ನಮ್ಮ ಪ್ರಾಣ ಉಳಿಸು, ನನ್ನ ಮಗನ್ನ ಉಳಿಸು ಭದ್ರ ಅಂತಿರ್ತಾಳೆ ಈಶ್ವರಿ. ಅಮ್ಮ ಔಷಧಿ ತಂದಿದ್ ನಾನೇ, ಯಾಕೆ ಏನೇನೋ ಮಾತಾಡ್ತಾ ಇದೀಯಾ, ನೀನು ಹೊಸಿ ಸುಮ್ಕೆ ಇರೋ ಅಂತ ಹೇಳ್ತಾನೆ ಸುಭಾಷ. ಹೆಚ್ಚು ಅಂದ್ರೆ ಈಗ ಉಳ್ದಿರೋದು 2 ನಿಮಿಷ, ಬೇಕು ಅಂದ್ರೆ ಸತ್ಯ ಹೇಳಿ ಜೀವ ಉಳಿಸ್ಕೊಳ್ಳಿ, ಔಷಧಿ ಇಲ್ಲೇ ಅದೇ ಅರ್ಥ ಮಾಡ್ಕೊಳ್ಳಿ ಅಂತ ಭದ್ರ ಹೇಳ್ತಾನೆ. ನನ್ಗಾಯ್ತಾ ಇಲ್ಲ ಸುಭಾಷ, ನಾನು ಬದುಕ್ಬೇಕಂದ್ರೆ, ನನ್ನ ಜೀವ ಉಳಿಬೇಕಂದ್ರೆ ನಾನು ಸತ್ಯ ಹೇಳ್ಬೇಕು ತಾನೆ, ಹೇಳ್ತೀನಿ, ಸತ್ಯ ಒಪ್ಕೊಬಿಡ್ತೀನಿ ಬಾವ, ಭದ್ರ ಹೇಳ್ತಿರೋದು ನಿಜ ಬಾವ ಅಂತ ಹೇಳಿ ಈಶ್ವರಿ. ಅವತ್ತು ಸುಭಾಷ ಆ ಹುಳ ಇರೋ ಗೂಡ್ಗೋಗಿ ಔಷಧಿ ತರೋದು ಅಷ್ಟೊಂದು ಸುಲಭವೇ ಅಂತ ಈಶ್ವರಿ ಕೇಳ್ತಾಳೆ. ನಿಮ್ಗೆ ನಿಜ ಹೇಳ್ಬೇಕು ಅಂದ್ರೆ ನಾನು ಆ ಹುಳಿನ ಗೂಡು ಹೋಗಿ ಔಷಧಿನ ತಗೋಬರ್ಲೇ ಇಲ್ಲ, ಔಷಧಿ ತರೋದಕ್ಕೆ ನಾನು ಕಾಡೊಳಗೆ ಹೋಗಿದ್ದೇನೋ ದಿಟ. ಅವಳಿನ ಗೂಡ್ನ ನಾನು ಹುಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ವಿದ್ಯಾ ಕೂಗ್ತಿದ್ದಿದ್ದು ಮತ್ತೆ ತಲೆಗೊಡ್ದಿದ್ದು ವಿದ್ಯಾಗೆ ಅದನ್ನೆಲ್ಲ ಹೇಳ್ತಿರ್ತಾಳೆ ಈಶ್ವರಿ. ಎಲ್ಲ ಹೇಳ್ಬಿಟ್ಟು ಸುಭಾಷ ಪ್ರಾಣ ಹೊಂದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಮಗನೆ, ಸತ್ಯ ಒಪ್ಕೋ ಅಂತ ಹೇಳ್ತಿರ್ತಾಳೆ ಈಶ್ವರಿ. ಹೌದು ಅಂತಾನೆ ಸುಭಾಷ. ಹೌದು, ಇವ್ರು ಹೇಳ್ತಾ ಇರೋದೆಲ್ಲ ಸತ್ಯನೇ ದೊಡಪ್ಪ, ನನ್ಗೆ ಯಾವ ದುಡ್ಡು ಬೇಡ, ನಾನು ಪ್ರಾಣ ಉಳಿಸು ದೊಡಪ್ಪ, ಹಣ ನೀನಾದ್ರೂ ನಾನು ಸೇವ್ ಮಾಡೋಣ, ಪ್ರಾಣ ಉಳ್ಸೋಣ ಅಂತ ಕೇಳ್ಕೊಂತಿರ್ತಾನೆ ಸುಭಾಷ. ಅಯ್ಯೋ ಭದ್ರ, ಅವ್ನು ನಿಜ ಒಪ್ಕೊಂಡವನಲ್ವೇನ, ನಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಡೋಗು, ನಮ್ಮ ಪ್ರಾಣ ಉಳಿಸು ಭದ್ರ, ಅವ್ವ ನೀವಾದ್ರೂ ಹೇಳಿ ಬಾವ, ಪ್ರಾಣ ಹೋಗೋಷ್ಟು ನೋವು ಆಯ್ತೈತೆ ಭದ್ರ, ಮದ್ದು ಕೊಡು ಭದ್ರ ಅಂತ ಈಶ್ವರಿ ಕೇಳ್ತಿರ್ತಾಳೆ. ಎಲ್ಲರನ್ನೂ ಕೋಪ ಮಾಡ್ಕೊಂತಿರ್ತಾರೆ. ಏ ಭದ್ರ, ಎಷ್ಟೋ ಜನ ಜೀವ ಉಳಿಸಿರೋ ನೀನು, ಇವ್ರ ಜೀವ ಹೋಗೋದಕ್ಕೆ ಕಾರಣ ಆಗ್ಬೇಡ, ಸತ್ಯ ಒಪ್ಕೊಂಡ್ರು ತಾನೆ, ಅವ್ರ ಕರ್ಮ ಅವರೇ ಅನ್ಭವಿಸ್ಲಿ, ಕೊಟ್ಬಿಡ್ಲಾ ಅಂತ ಹೇಳ್ತಿರ್ತಾರೆ ಶಿವರಾಮೇಗೌಡರು. ಸಾಧುಗ್ಲೆ, ಬಿರ್ನೆ ಮದ್ದು ಕೊಡಿ ಸಾಧುಗ್ಲೆ, ಉರಿ ತಡೆಯಕ್ ಆತಾ ಇಲ್ಲ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಸತ್ಯನ ಹೊರಗ್ ತರೋದಕ್ಕೆ ಇಷ್ಟೆಲ್ಲ ಕಷ್ಟಪಡ್ಬೇಕಾಯ್ತು ಅಪ್ಪಯ್ಯ, ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು ಅಂತಯ್ಯ, ಹಾಗೆಯ ಇವ್ರದಾರೆಲ್ಲೇ ಹೋಗಿ ಇವ್ರ ಸುಳ್ನೆ ಕಕ್ಸಿದ್ದು, ಈಗ ನೋಡು ಅಪ್ಪಯ್ಯ ಸತ್ಯ ಹೆಂಗ ಆಚೆಗೆ ಬಂತು ಅಂತ ಭದ್ರ ಹೇಳ್ತಿರ್ತಾನೆ. ಸಾಧುಗ್ಲೆ, ಏನ್ ಹೇಳ್ತಾ ಇದ್ದೀರಾ ನೀವು ಅಂತ ಶಿವರಾಮೇಗೌಡರು ಕೇಳ್ತಾರೆ. ಹೌದು ಗೌಡ್ರೆ, ಇವ್ರಿಬ್ಬರನ್ನ ಕಡ್ದಿದ್ದು ಸಾಯೋ ರಾಕ್ಷಸ ಹುಳ ಅಲ್ಲ, ಆ ಹುಳ ಹಂಗೆ ಕಾಣೋ ಜೀರುಂಡೆ, ಇವಕ್ಕೆ ವಿಷಯ ಏನೂ ಇರಲ್ಲ, ಕಡ್ದಾಗ ಹೊಸಿ ಉರಿ ಕಾಣಿಸ್ಕೊಂತೈತೆ ಅಷ್ಟಯ್ಯ ಅಂತ ಸಾಧುಗಳು ಹೇಳ್ತಿರ್ತಾರೆ. ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ, ಅವತ್ತು ಕೊನೆ ಕ್ಷಣದಲ್ಲೂ ನನ್ಗೆ ಹಿಂಗೆ ಆಯ್ತಿತ್ತು, ಈಗ್ಲೂ ಹಂಗೆ ಆಯ್ತೈತೆ ಅಂತ ಈಶ್ವರಿ ಹೇಳ್ತಿರ್ತಾಳೆ. ನೋಡಿ, ಇದು ನಿಮ್ ಭ್ರಮೆ ಆಟಯ್ಯ, ಅದೆಲ್ಲ ಬಾಯಿ ಕಾಯ್ತಾ ಇರೋದು, ಹುಳ ಕಡ್ದಿರೋ ಜಾಗಕ್ಕೆ ಹೊಸಿ ಸುಣ್ಣ ಹಚ್ಚಿ ಉರಿ ಕಮ್ಮಿ ಆಗ್ತದೆ ಅಂತ ಸಾಧುಗಳು ಹೇಳ್ತಾರೆ. ಲೇ ಚಿತ್ರ, ಬಾರ ಇಲ್ಲಿ ಅಂತ ಅಜ್ಜಮ್ಮ ಕೂಗ್ತಾಳೆ. ತಕಳೆ ಹಚ್ಚು ಅಂತ ಚೀಲದಲ್ಲಿರೋ ಎಲ್ಲಡ್ಕೆ ಚೀಲದಲ್ಲಿರೋ ಸುಣ್ಣನೇ ಎತ್ಕೊಡ್ತಾಳೆ ಚಿತ್ರ ಕೈಗೆ ಅಜ್ಜಮ್ಮ. ಚಿತ್ರ ಹುಳಕ್ ಹಚ್ಚಿರೋ ಜಾಗಕ್ಕೆ ಸುಭಾಷನ್ಗೆ ಮತ್ತೆ ಅವ್ರ ಅಮ್ಮನ್ಗೆ ಸುಣ್ಣ ಹಚ್ತಾಳೆ. ಹೊಡ್ದ ಅಪ್ಪಯ್ಯ, ಕಾಡೊಳಗೆ ಆ ರಾಕ್ಷಸ ಹುಳು ಜೊತೆ ಹೋರಾಡಿ ಮತ್ ತಂದಿರೋದು ಇಷ್ಟು ಕಷ್ಟ ಅಂತವ, ಆ ಅನುಭವ ನನ್ಗೂ ಕೂಡ ಆಗಿತ್ತು, ಅದಕ್ಕೆಯ ಸಂಚ್ ಮಾಡಿರೋನ್ಗೆ ಯೋಗ್ಯತೆ ಅರ್ಹತೆ ಇಲ್ದವನ್ಗೆ ಹೊಗಳಿಕೆ ಸಿಗೋದು ನನ್ಗಿಷ್ಟ ಆಗಿರ್ಲಿಲ್ಲ, ಅದಕ್ಕೆ ನಾವ್ ಈ ರೀತಿ ಮಾಡ್ಬೇಕಾಯ್ತು ಅಪ್ಪಯ್ಯ, ಇವನ್ಗೆ ಸಿಗ್ಬೇಕಾಗಿರೋ ಹೊಗಳಿಕೆ ಬಹುಮಾನ ದಿಟ್ವಾಗ್ಲೂ ಸಿಗ್ಬೇಕಾಗಿರೋದು ವಿದ್ಯನ್ಗೆ ಅಂತ ಭದ್ರ ಹೇಳ್ತಾನೆ. ಥೂ ಪಾಪಿ, ನೀನು ಒಬ್ಬ ಮನುಷ್ಯನ, ನಿಂದು ಒಂದ್ ಜನ್ಮನ, ಥೂ ಅಂತ ಹೇಳಿ ಒಂದ್ ಸೈಡ್ಗೆ ನಿಂತ್ಕೊಂತಾರೆ. ಉಗಿದ್ಬಿಟ್ಟು ಬೈದ್ಬಿಟ್ಟು ಶಿವರಾಮೇಗೌಡರು. ಗೋವಿಂದೇಗೌಡರು, ನೀನ್ ಹೇಳ್ತಾ ಇರೋದು ದಿಟ ಕಣಣ್ಣ, ಇನ್ನೊಂಥರ ನಾಯಿ ಬಾಲ ಇದ್ದಂಗೆ, ಯಾವತ್ತೂ ನೆಟ್ಗಾಗಕ್ಕಿಲ್ಲ, ಏಯ್ ಆ ಮಗ ಬಸ್ರಿ ಅನ್ನೋದನ್ನು ನೋಡ್ದೆ ಇಂಗ್ಲಾ ಮನಸ್ ಬಂತು ನಿನ್ಗೆ ಅಂತ ಹೊಡಿತಿರ್ತಾರೆ ಸುಭಾಷನ್ನ ಗೋವಿಂದೇಗೌಡರು. ಹೊಡಿಬೇಡ್ರಿ, ನಿಮ್ ದಮ್ಮಯ್ಯ ಅಂತೀನಿ, ಬಾರೋ ಈ ಕಡೆ ಅಂತ ಹೇಳ್ಕೊಂತಾಳೆ ಈಶ್ವರಿ. ಏಯ್, ಹೊಡಿಬೇಕಾಗಿರೋದು ಅವನ್ಗಲ್ಲ ಕಣೆ, ನಿನ್ಗೆ ಅಂತ ಅನ್ಬಿಟ್ಟು ಗೋವಿಂದೇಗೌಡರು ಈಶ್ವರಿಗೆ ಒಂದು ಕೊಡ್ತಾರೆ ಕಪಾಳಕ್ಕೆ. ಅಯ್ಯೋ ಇದೇನೇ ಇದು, ನಾನು ನೋಡಿರೋದೆಲ್ಲ ನಿಜನಾ, ನಮ್ಮ ಗೋವಿಂದಣ್ಣ ನಮ್ಮ ಈಶ್ವರಿ ಅತ್ತಿಗೆಗೆ ಹೊಡೆದ್ನ, ಇವತ್ತೇನಾದ್ರೂ ಸೂರ್ಯ ಪಶ್ಚಿಮದ ಕಡೆ ಹುಟ್ಟಿದ್ಯಾ ಹೆಂಗೆ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಅವ್ವ, ಸೂರ್ಯ ಪಶ್ಚಿಮ ಆದ್ರೂ ಹುಟ್ಟದೇನೆ ಇರ್ಲಿ, ಒಟ್ನಲ್ಲಿ ನಮ್ಗೆ ಈ ಈಶ್ವರಿ ಅತ್ತೆಗೆ 1 ಕೋಟಿ ರೂಪಾಯಿ ಸಿಗ್ಬಾರ್ದು, ಸುಭಾಷನ್ ಮದ್ವೆನೂ ಆಗ್ಬಾರ್ದು, ಹಂಗೇನಾದ್ರೂ 1 ಕೋಟಿ ರೂಪಾಯಿ ಸಿಕ್ಬಿಟ್ರೆ ನಮ್ಮ ಅತ್ತೆನ ಹಿಡಿಯಕಾತದ ಅಂತ ವಿನಂತಿ ಹೇಳ್ತಿರ್ತಾಳೆ. ಯಾರಾದ್ರೂ ಉಸಿರು ಬಿಟ್ರೆ ಊತ ಹಾಕ್ಬಿಡ್ತೀನಿ ಇಲ್ಲೇ, ಅವನಷ್ಟು ಕುಲ್ಗೆಟ್ಟು ಹೋಗಿರೋದಕ್ಕೆ ನೀನೇ ಕಾರಣ ಕಣೆ
ನಿಮ್ ಕುಮ್ಮಕ್ಕಿರೋದಕ್ಕೆ ಅವನು ಈ ಮಠಕ್ಕೆ ಮಾಡಿರೋದು. ನಿಮ್ದು ಒಂದ್ ಜನ್ಮನ, ಯಾಕಾದ್ರೂ ಇನ್ನ ಬದುಕಿದ್ದೀರಿ. ನನ್ ಕಣ್ಮುಂದೆ ನಿಂತ್ಕೋಬೇಡಿ, ಹೊಂಟೋಗಿ. ಏಯ್, ನೀನ್ ಬದ್ಲಾಗಿದ್ಯಾ ಅಂತ ಎಷ್ಟು ಸಂತೋಷ ಪಟ್ಟಿದ್ದೆ ಗೊತ್ತೇನೋ? ಇಲ್ಲ, ನೀನ್ ಬದ್ಲಾಗಕ್ಕಿಲ್ಲ. ಜನ್ಮದಾಗ ನೀನ್ ಬದ್ಲಾಗಕ್ಕಿಲ್ಲ. ಏನಣ್ಣ ಅಂತ ನೊಂದ್ಕೊಂಡು ಇಂಥ ಮಗ ಹುಟ್ಬಿಟ್ಟ ನನ್ಗೆ ಅಂತ ಗೋವಿಂದೇಗೌಡ್ರು ಹೇಳ್ತಿರ್ತಾರೆ. ಗೋವಿಂದ, ಇಂಥ ಮನುಷ್ಯರು ಇರ್ತಾರೆ ಅಂತ ಅಂದ್ರೇನೆ ಅಸಹ್ಯ ಆಗ್ತೈತೆ. ಇವರು ಮನುಷ್ಯರಾಗಿರೋದಕ್ಕೆ ಲಾಯಕಲ್ಲ. ಮೋಸ, ಸುಳ್ಳು, ಕಳ್ತನಕ್ಕಿಂತ ದೊಡ್ಡ ಅಪರಾಧ ಯಾವ್ದು ಗೊತ್ತೇ? ಕಂಡೋರ್ ಶ್ರಮನ ನನ್ ಶ್ರಮ ಅಂತ ಹೇಳ್ಕೊಳೋದು. ನಿನ್ ಸ್ವಾರ್ಥಕ್ಕೋಸ್ಕರ ಹೋಗಿ ಆ ಹೆಣ್ಮಗನ್ ಸಾಮಾನ ಕದ್ದಿದೀಯಲ್ಲ, ನಿನ್ನಂತ ಅಯೋಗ್ಯ ಇನ್ನೊಬ್ನು ಇರೋದಕ್ ಸಾಧ್ಯನೇ ಇಲ್ಲ. ಇನ್ನು ಜನ್ಮಕ್ಕೆ 1 ಕೋಟಿ ಬೇರೆ 1 ಕೋಟಿ ಅಂತ ಅರಿಯೋದಕ್ಕಂತ ಹೋಗ್ತಾರೆ ಶಿವರಾಮೇಗೌಡ್ರು. ಶಿವರಾಮ ಅಂತ ಅಜ್ಜಮ್ಮ ತಡಿತಾಳೆ. ನೀನು ಇವನಿಗೆ ದುಡ್ಡು ಕೊಡ್ತೀನಿ ಅಂದಿದ್ದು ನೀನು ಈ ಕುಟುಂಬಕ್ಕೋಸ್ಕರ ತನ್ನ ಜೀವದ ಹಂಗ್ ಬಿಟ್ಟು ಹೋರಾಡಿ ಮದ್ದು ತಂದ್ಕೊಟ್ಟ ಅನ್ನೋ ಕಾರಣಕ್ಕೆ. ನೀನ್ ಹಿಂಗ್ ಯೋಚನೆ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಅದು ಯಾರೇ ಆಗಿರ್ಲಿ, ಈ ಅಟ್ಟಿಗೋಸ್ಕರ ಮಿಡಿದ ಜೀವಕ್ಕೆ ಸೇರ್ಬೇಕು ಅಲ್ವೇ? ಇನ್ಮ್ಯಾಕೆ ಈ ಚೆಕ್ನ ವಿದ್ಯಾಕ್ ಕೊಡು. ಕಂಡ್ಲ ಶಿವರಾಮ, ನನ್ನವ್ರಿಗೋಸ್ಕರ ಅಂತ ನಮ್ಮ ಜೀವದ ಹಂಗು ತೊರೆದು ಹೋರಾಡೋದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ತಾಯಿ ಹೃದಯ ಇರ್ಬೇಕು. ಎಲ್ರನ್ನೂ ಒಂದೇ ಅಂತ ನೋಡೋ ಗುಣ ಇರ್ಬೇಕು. ತಾಯಿ ಹೃದಯ, ಮಮತೆ, ಕರುಣೆ, ಧೈರ್ಯ ಎಲ್ಲ ನಮ್ ವಿದ್ಯಾನಲ್ಲವೇ. ಅದಕ್ಕೋಸ್ಕರನೇ ಅವಳು ಮದ್ದು ತಗೊಬಂದು ನಿಮ್ ಜೀವ ಉಳಿಸಿದ್ಲು. ಅದಕ್ಕೆ ಈ ಹೊಗಳಿಕೆ ಬಹುಮಾನ ಎಲ್ಲ ಅವಳಿಗೆ ಸಲ್ಬೇಕು ಕಣ್ಲಾ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಏ ಅವ್ವ, ಏನೇ ಇದು ಹಿಂಗಾಗೋಯ್ತು ಅಂತಿರ್ತಾಳೆ ವಿನಂತಿ. ಏಯ್, ನಮ್ಮವನಿಗೆ ತಲೆ ಸೇರಿಲ್ಲ. ಈ ಮೊದಲೇ ಈ ವಿದ್ಯಾ ಸ್ವಾಭಿಮಾನದವಳು. ಅವ್ವ ಕೊಟ್ಟರು ಅವಳು ಆ ಚೆಕ್ನ ಈಸ್ಕೊಳಕಿಲ್ಲ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಮಗ, ಯೋಚನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನ್ಯಾಯ, ನೀತಿ, ಧರ್ಮದ ದಾರಿಯಲ್ಲಿ ನಡೆಯೋರ್ಗೆ ಯಾವಾಗ್ಲೂ ಒಳ್ಳೇದೇ ಆತದೆ ಅಂತ ಹಿರಿಯರೇ ಹೇಳಿಲ್ವೇ? ನೋಡಪ್ಪ, ನನ್ನನ್ನು ಕೇಳಿದ್ರೆ ಅವಳು ಮಾಡಿರೋ ಕೆಲ್ಸಕ್ಕೆ ಅದು ಸಲ್ಲೇಬೇಕು ಅಂತ ಅಜ್ಜಮ್ಮ ಹೇಳ್ತಾಳೆ. ಶಿವರಾಮೇಗೌಡ್ರು ವಿದ್ಯಾ ಹತ್ರಗ್ ಹೋಗ್ತಾರೆ. ವಿದ್ಯಾ, ನಮ್ಮವ್ವ ಹೇಳ್ದಂಗೆ ನಿನ್ ಧೈರ್ಯ, ಸಾಹಸದ ಬಗ್ಗೆ ಮಾತಾಡೋದಕ್ಕೆ ನನ್ನ ಹತ್ರ ಮಾತೇ ಇಲ್ಲ. ನ್ಯಾಯವಾಗಿ ಸೇರ್ಬೇಕಾಗಿರೋದು ನಿನ್ಗೆ ಕಣವ್ವ. ನಾನ್ ಮನ್ಸಾರೆ ಕೊಡ್ತಾ ಇದ್ದೀನಿ, ತಗೋ ಅಂತ ಶಿವರಾಮೇಗೌಡ್ರು ಚೆಕ್ಕನ್ ಕೊಡ್ತಾರೆ. ವಿದ್ಯಾ ಭದ್ರನ್ ಮಕ ನೋಡ್ತಾಳೆ. ಭದ್ರ ಸನ್ನೆ ಮಾಡ್ತಾನೆ, ತಗೋ ಅಂತ. ಲೇ ವಿದ್ಯಾ, ಮುಖ ಏನ್ ನೋಡಿಯೇ, ತಗೊಳ್ಳೆ ಅಂತಾಳೆ ಅಜ್ಜಮ್ಮ. ವಿದ್ಯಾ ಚೆಕ್ಕನ್ ತಗೊಂಡು ಥ್ಯಾಂಕ್ಸ್ ಮಾವಯ್ಯ ಅಂತಾಳೆ. ವಿನಂತಿ, ಲೇ ಸಾವಿತ್ರಿ, ಈಸ್ಕೊಳ್ಳಲ್ಲ ಅಂದೆ, ಅಲ್ಲಿ ನೋಡು ನಗ್ದಾಡ್ಕೊಂಡು ಈಸ್ಕೊಂತವಳೆ ಅಂತ ವಿನಂತಿ ಹೇಳ್ತಾಳೆ. ಲೇ, ನನ್ಗೇನೆ ಗೊತ್ತಿತ್ತು, ಇವಳನ್ನ ದೊಡ್ಡ ಸ್ವಾಭಿಮಾನಿ ಅನ್ಕೊಂಡೆ, ನೋಡಿದ್ರೆ ಹಿಂಗಿಸ್ಕೊಬಿಟ್ಲು ಅಂತಾಳೆ ಸಾವಿತ್ರಿ. ಅವಯ್ಯ, ನಾನು ಈ ಅಟ್ಟಿ ಸೊಸೆ, ಸೊಸೆ. ಈ ಅಟ್ಟಿನಲ್ಲಿರೋರು ಎಲ್ರುವೆ ನನ್ನವ್ರ ಜೀವನ ಕಾಪಾಡೋದು ನನ್ ಕರ್ತವ್ಯನೇ ಹೊರತು ಉಪಕಾರ ಅಲ್ಲ. ನನ್ಗೆ ಈ ಕೋಟಿಗಿಂತ ಬೆಲೆನೇ ಕಟ್ಟಕ್ಕಾಗ್ದಿರೋ ನಿಮ್ ಜೀವನೇ ಮುಖ್ಯ. ನಾನೇನಾದ್ರೂ ದುಡ್ಡು ತಗೊಂಡ್ರೆ ನಿಮ್ ಜೀವಗಳಿಗೆ ಬೆಲೆ ಕಟ್ಬೇಕಾಗ್ತದೆ. ಅದಕ್ಕೆ ಈ ಚೆಕ್ನ ನಾನು ಅಮ್ಮಮ್ಮನ ಹೆಸ್ರಿಗೆ ಬರೆದು ಹಾಕ್ಬಿಡ್ತೀನಿ. ಇದು ಅಮ್ಮಮ್ಮನ್ ತವ ಇದ್ರೆ ಒಳ್ಳೆ ರೀತಿಯಲ್ಲಿ ಉಪಯೋಗ ಆಗ್ತದೆ ಅಂತ ವಿದ್ಯಾ ಹೇಳ್ತಿರ್ತಾಳೆ. ಇದು ಕಂಡ್ರೆ ಹೆಣ್ತನ ಅಂದ್ರೆ, ಇದು ಕಂಡ್ರೆ ಮನೆ ಸೊಸೆಗಿರ್ಬೇಕಾದ ಲಕ್ಷಣ. ಎತ್ತೆ ಇಲ್ದಿರೋ ನಿಮ್ಗೆ ಇದೆಲ್ಲ ಹೆಂಗ್ ಅರ್ಥ ಆಗ್ಬೇಕು ಹೇಳಿ? ನಿಮ್ಮಂತವ್ರ ಪ್ರಾಣ ಉಳಿಸಿ ನನ್ಗೆ ನಿಮ್ ಜೀವನೇ ಮುಖ್ಯ, ದುಡ್ಡು ಮುಖ್ಯ ಅಲ್ಲ ಅಂದ್ಲು ನೋಡಿ. ಆದ್ರೆ ನೀವು ಸುಳ್ಳೇಳಿ ದೋಚ್ಕೊಳಕ್ ನೋಡಿದ್ರಿ. ಏ ಈಶ್ವರಿ, ಒಂದ್ ಮಾತು ತಿಳ್ಕೊಬಿಡು. ಗುಣದಲ್ಲಿ ಇವಳು ಆಕಾಶ ಆದ್ರೆ ನೀನು ಪಾತಾಳ. ನೀವ್ ಯಾವತ್ತೂ ಉದ್ಧಾರ ಆಗಕ್ಕಿಲ್ಲ. ಮನುಷ್ಯನ್ಗೆ ಆಸೆ ಇರ್ಬೇಕು, ಆದ್ರೆ ಹಣದ ಆಸೆ ಅಲ್ಲ, ಅಂತಸ್ತಿನ ಆಸೆ ಅಲ್ಲ. ನನ್ನ ಕುಟುಂಬ ಸಂದಾಗಿರ್ಬೇಕು ಅನ್ನೋ ಆಸೆ, ಎಲ್ಲರ ಮುಖದಲ್ಲೂ ನಗು ಇರ್ಬೇಕು ಅನ್ನೋ ಆಸೆ, ತನ್ನ ಮನೆ ಬೆಳಿಬೇಕು, ಸಂಬಂಧಗಳು ಉಳಿಬೇಕು ಅನ್ನೋ ಆಸೆ. ಯಾವ ಹೆಣ್ಣಿನ ಮನ್ಸಲ್ಲಿ ಅಂತ ಆಸೆ ಇರ್ತದೋ ಅಟ್ಟಿ ಯಾವತ್ತೂ ಒಡೆಯಕ್ಕಿಲ್ಲ, ಅಟ್ಟಿ ದೀಪ ಯಾವತ್ತೂ ಆರಕ್ಕಿಲ್ಲ ಅಂತ ಆಸೆನ ನಾನು ಈ ವಿದ್ಯಾನಲ್ಲಿ ಕಂಡಿವ್ನಿ. ಒಟ್ನಲ್ಲಿ ನಾವೆಲ್ಲ ಅವಳನ್ನ ನಮ್ಮವಳಲ್ಲ ಅಂತ ಹೇಳಿದ್ರು, ಆದ್ರೆ ಇವಳು ನಂದೇ ಕುಟುಂಬ ಅಂತ ನಿಂತ್ಕೊಂಡ್ಲು. ಇದು ಕಂಡ್ರೆ ದೊಡ್ಡತನ ಅಂದ್ರೆ, ಇಂಥ ದೊಡ್ಡತನ ನಿಮ್ಗೆಲ್ಲಿ ಬಂದಿತ್ತು? ಇಂಥ ಮನಸ್ಸಿರೋ, ಇಂಥ ಒಳ್ಳೆ ಮನಸ್ಸಿರೋ ಇವಳು ನಮ್ಮಟ್ಟಿ ಸೊಸೆಯಾಗಿದ್ದು ನಮ್ ಪುಣ್ಯ, ನಮ್ ಕುಟುಂಬದ ಪುಣ್ಯ. ಶಿವರಾಮ, ಆ ದುಡ್ಡನ್ನ ನಿಮ್ಮ ಹೆಸ್ರಿಗೆ ಬರ್ದ್ಬಿಡ್ತೀನಿ, ನೀವೇ ಏನಾದ್ರು ಮಾಡ್ಕೊಳ್ಳಿ ಅಂತ ಹೇಳಿದ್ಲಲ್ಲ. ಈಗ ನಾನು ಅವಳ ಹೆಸರಲ್ಲಿ ಒಂದು ಅಕೌಂಟ್ ತೆಗೆದ್ಬಿಟ್ಟು ದುಡ್ಡನ್ನ ಅವಳ ಹೆಸರಿಗೆ ಹಾಕ್ಬಿಡ್ತೀನಿ. ಈ ಕ್ಷಣದಿಂದ ಆ ದುಡ್ಡು ಅವಳಿಗೆ ಸೇರಿದ್ದು, ಅವಳು ಯಾವಾಗ ಹೆಂಗ್ ಬೇಕಾದ್ರೂ ಬಳಸ್ಕೋಬಹುದು ಅಂತ ಅಜ್ಜಮ್ಮ ಹೇಳ್ತಾಳೆ. ಸರಿ ಬಿಡವ್ವ, ನೀನ್ ಯೋಚನೆ ಮಾಡಿರೋದು ಸರಿಯಾಗೇ ಅದೇ, ಅದು ಇವಳಿಗೆ ಸೇರ್ಬೇಕು ಅಂತ ಹೇಳಿ ಶಿವರಾಮೇಗೌಡ್ರು, ಲೇ ಮಾಡಿರೋ ಪಾಪಕ್ಕೆ ಇಲ್ಲೇ ಕತ್ತರ್ಸಾಕ್ಬಿಟ್ರು ಪಾಪ ಸೊತ್ಕೊಳಕಿಲ್ಲ. ನನ್ನ ತಮ್ಮನ ಮುಖ ನೋಡಿ ನಿಮ್ಮನ್ನ ಬಿಡ್ತಾ ಇದ್ದೀನಿ. ಮಾಡಿರೋ ಅಯೋಗ್ಯತನ ಬುದ್ಧಿಗೆ ಎಲ್ರ ಮುಂದ್ಗುಟ್ಟೆ ವಿದ್ಯಾಗುನ್ನು ಭದ್ರನ್ಗೆ ಕ್ಷಮೆ ಕೇಳು ಅಂತ ಶಿವರಾಮೇಗೌಡ್ರು ಹೇಳ್ತಾರೆ. ನಿಂತ್ಕೊಂಡೇ ಇರ್ತಾನೆ ಸುಭಾಷ ಸುಮ್ನೆನೆ. ನಿನ್ಗೆ ಹೇಳ್ತಾ ಇರೋದು, ಕ್ಷಮೆ ಕೇಳು ಅಂದೆ ಅಂತ ಶಿವರಾಮೇಗೌಡ್ರು ಗದರ್ತಿರ್ತಾರೆ. ಸುಭಾಷ ಈಶ್ವರಿ ಮುಖ ನೋಡ್ತಾನೆ. ಈಶ್ವರಿ ಮುಖನ್ ಸಿಂಡ್ರಿಸ್ತಿರ್ತಾಳೆ. ಒಳ್ಳೆ ಹೆಂಡ್ರು ಮಕ್ಳು ಪಡೆಯೋದಕ್ಕೆ ಪುಣ್ಯ ಮಾಡಿರ್ಬೇಕಂತೆ, ಆದ್ರೆ ನಾನೇನ್ ಪಾಪ ಮಾಡಿದ್ನೋ ಕಾಣೆ, ನಿನ್ನಂತ ಹೆಂಡ್ರು ಇವನಂತ ಮಗ ಹುಟ್ಟಿದ್ದಾನೆ ಅಂತ ತುಂಬಾ ಬೇಜಾರಿಂದ ಹೇಳ್ತಿರ್ತಾರೆ ಗೋವಿಂದೇಗೌಡ್ರು. ಯಾಕೆ ಎಲ್ರು ಸೈಲೆಂಟ್ ಆಗವ್ರೆ? ಇದೇ ಒಳ್ಳೆ ಸರಿಯಾದ ಟೈಮು. ಕಬ್ನ ಸಂದ ಕಾದಾಗ್ಲೇ ಕಟ್ಬಿಡ್ಬೇಕು.
ಓ ನೀನು ಶುರು ಹಚ್ಕೋ ಅಂತಾಳೆ ಸಾವಿತ್ರಿ. ವಾ ಇನ್ನೂ ಸ್ವಲ್ಪ ಹೊತ್ತು ನೋಡುವ ಇರು, ಯಾರ ಟ್ವಿಸ್ಟ್ ಇರ್ಬೋದು, ಆಮ್ಯಾಕ್ ಬೇಕಾದ್ರೆ ನೋಡುವ ಅಂತಿರ್ತಾಳೆ ವಿನಂತಿ. ಏಯ್ ಎಲ್ಲಾ ಟ್ವಿಸ್ಟ್ ಮುಗ್ದು ಸೀನ್ ಯಾಕೋ ಡಲ್ ಹೊಡಿತದೆ, ಹೋಗು ಅಂತಿರ್ತಾಳೆ ಸಾವಿತ್ರಿ. ಸುಮ್ನೆನೆ ಇರ್ತಾಳೆ ವಿನಂತಿ. ಹೋಗಿ ನಿನ್ ಕಲೆ ತೋರ್ಸೋ ಟೈಮ್ ಬಂತು, ಹೋಗು ತೋರ್ಸು ತೋರ್ಸು ಅಂತಿರ್ತಾಳೆ ಸಾವಿತ್ರಿ. ಮಾವ ಅಂತ ಹತ್ಕೊಬಂದು ನಿಂತ್ಕೊಂತಾಳೆ ವಿನಂತಿ. ಏ ವಿನಂತಿ ನಿನ್ಗೇನವ್ವ ಆಯ್ತು, ಯಾಕೆ ಹಿಂಗ್ ಅಳ್ತಾ ಇದ್ದಿ ಅಂತ ಶಿವರಾಮೇಗೌಡ್ರು ಕೇಳ್ತಾರೆ. ಏನಂತ ಹೇಳಿ ಮಾವ, ನನ್ಗಾಗಿರೋ ಅನ್ಯಾಯಕ್ಕೆ ನೀವೇ ನ್ಯಾಯ ಕೊಡಿಸ್ಬೇಕು ಅಂತ ವಿನಂತಿ ಹೇಳ್ಕೊಂಡು ಅಳ್ತಿರ್ತಾಳೆ. ಏನಾಗಿದ್ದತೋ ಅಂತ ಅನ್ಯಾಯ, ಯಾರಿಂದ ಆಗಿದ್ದತೋ ಮೊದ್ಲು ಅದನ್ನ ಹೇಳು ಅಂತ ಶಿವರಾಮೇಗೌಡ್ರು ಹೇಳ್ತಾರೆ. ಮಾಮ ಅದು ಅವತ್ತು ಸುಭಾಷ್ ಮಾಮ ನೀವ್ಯಾರೋ ಅಟ್ಟಿಲಿಲ್ದಾಗ ಅಂತ ಹೇಳಿ ಕದ್ದು ನೋಡ್ತಿದ್ದಿದ್ದು ಸುಭಾಷ. ನಡೆದಿರೋ ಘಟನೆನೆಲ್ಲ ಹೇಳ್ತಿರ್ತಾಳೆ ವಿನಂತಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನು ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.